ನೀವು ಪಿಂಚಣಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿರ್ತೀರಾ? ಸಲ್ಲಿಸಿದ ಅರ್ಜಿ ಇದುವರೆಗೂ ಚಾಲ್ತಿಯಲ್ಲಿ ಇದೆಯಾ ಇಲ್ವಾ ಅನ್ನೋದಕ್ಕಾಗಿ ನಿಮ್ಮ ಹತ್ರ ಒಂದು ಸ್ಯಾಂಕ್ಷನ್ ಲೆಟರ್ ಇತ್ತಂದ್ರೆ ಆ ಒಂದು ಸ್ಯಾಂಕ್ಷನ್ ಲೆಟರ್ ಅಲ್ಲಿ ID ನಂಬರ್ ಇರುತ್ತೆ, ಪಿಂಚಣಿಯ ಒಂದು ಪೆನ್ಷನರ್ ID ನಂಬರ್ ಇರುತ್ತೆ. ಸೊ ಆ ಎರಡೂ ನಂಬರು ನಿಮಗೆ ಗೊತ್ತಿಲ್ಲ ಅಂತಂದ್ರೆ ನಿಮ್ಮ ಒಂದು ಪಿಂಚಣಿ ಸ್ಥಿತಿಯನ್ನ ಯಾವ ತರ ಚೆಕ್ ಮಾಡೋದು? ಸೊ ಇವಾಗ 3-4 ತಿಂಗಳದಿಂದ ಬರ್ದೇ ಇರುವಂತ ಒಂದು ಪಿಂಚಣಿಯ ಹಣಕ್ಕಾಗಿ ಎಲ್ಲಾ ಪಿಂಚಣಿಗೆ ಅರ್ಜಿಯನ್ನ ಸಲ್ಲಿಸಿರೋರು ಚಿಂತೆ ಒಳಗಾಗಿದ್ದಾರೆ. ಸೊ ಚಿಂತೆಗೆ ಒಳಗಾಗಿರೋರು ನಿಮ್ಮ ಒಂದು ಪಿಂಚಣಿ ಸ್ಥಿತಿ ಏನಿದೆ, ನೀವು ಯಾವ ಯೋಜನೆಗೆ ಅರ್ಜಿಯನ್ನ ಹಾಕಿದ್ರಾ? ಸಂಧ್ಯಾ ಸುರಕ್ಷಾ ಯೋಜನೆಗೆ ಅರ್ಜಿ ಹಾಕಿದ್ರಾ ಅಥವಾ ವಿಧವಾ ವೇತನ ಯೋಜನೆಗೆ ಅರ್ಜಿ ಹಾಕಿದ್ರಾ? ಯಾವ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ರ ಅದರ ಒಂದು ಸ್ಟೇಟಸ್ ಅನ್ನ ತಿಳ್ಕೊಳ್ಳಿಕ್ಕೆ ನಿಮ್ಮ ಹತ್ರ ಪೆನ್ಷನರ್ ID ಇಲ್ಲ, ನಂತರ ನಿಮ್ಮ ಒಂದು ನಾಡ ಕಚೇರಿಯಿಂದ ಪಡೆದಿರುವಂತ ಒಂದು ಸ್ಯಾಂಕ್ಷನ್ ಲೆಟರಿನ ಒಂದು RD ನಂಬರ್ ಇಲ್ಲ. ಇದೆರಡು ಇಲ್ಲದೆ ಇದ್ದಾಗ ನೀವು ಯಾವ ತರ ನಿಮ್ಮ ಒಂದು RD ನಂಬರ್ ಅನ್ನ ಪಡ್ಕೊಂಡ್ಬಿಟ್ಟು ನಿಮ್ಮ ಪಿಂಚಣಿಯ ಸ್ಥಿತಿ ಸಸ್ಪೆಂಡ್ ಆಗಿದೆಯಾ ಅಥವಾ ಕ್ಯಾನ್ಸಲ್ ಆಗಿದೆಯಾ ಅಥವಾ ರನ್ನಿಂಗ್ ಅಲ್ಲಿ ಇದೆಯಾ ಅನ್ನೋದನ್ನ ತಿಳ್ಕೊಳ್ಳುವಂತ ಒಂದು ಪ್ರೊಸೀಜರ್ ಅನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇದಕ್ಕೆ ಬಹಳ ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯ ಇಲ್ಲ. ನಾನು ನಿಮಗೆ ಸಿಂಪಲ್ ಆದ ಸ್ಟೆಪ್ಗಳಲ್ಲಿ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಯಾರೆಲ್ಲ ಹೊಸಬರಿದ್ರು ಚಾನಲ್ಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಉಪಯುಕ್ತ ಮಾಹಿತಿಗಳು ನಿಮಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ನೋಡಿ ವೀಕ್ಷಕರೇ, ನಾವು ನಮ್ಮ ಒಂದು ಪಿಂಚಣಿಯ ಸ್ಥಿತಿಯನ್ನ ತಿಳಿದುಕೋಬೇಕು ಅಂತಂದ್ರೆ ಅಟ್ಲೀಸ್ಟ್ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಆದ್ರೂ ಇರಬೇಕು. ಸೊ ಆಧಾರ್ ಕಾರ್ಡ್ ಕೊಟ್ರೆ ಮಾತ್ರನೇ ಈ ಒಂದು ಯೋಜನೆಗೆ ಅರ್ಜಿಯನ್ನ ಹಾಕಿರ್ತೀರಾ ಅಂತಂದ್ಮೇಲೆ ನಿಮ್ಮ ಹತ್ರ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ. ಸೊ ಆ ಆಧಾರ್ ಕಾರ್ಡ್ ನಂಬರ್ ಇಂದ ನಾವು ನಿಮ್ಮ ಒಂದು ಪಿಂಚಣಿಯ ಸ್ಥಿತಿಯನ್ನ ತಿಳ್ಕೊಳ್ಳಿಕ್ಕೆ RD ನಂಬರ್ ಅನ್ನ ಪಡ್ಕೊಳ್ಳೋಣ. ಆಮೇಲೆ ನಮ್ಮ ಪೆನ್ಷನರ್ ID ಇಂದ ನಮ್ಮ ಒಂದು ಇನ್ನುಳಿಕಿರೋ ಮಾಹಿತಿಯನ್ನ ಸಸ್ಪೆಂಡ್ ಆಗಿದೆಯಾ, ಕ್ಯಾನ್ಸಲ್ ಆಗಿದೆಯಾ, ರನ್ನಿಂಗ್ ಅಲ್ಲಿ ಇದೆಯಾ ಅಂತ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಹಾಗಿದ್ರೆ ನಾನು ಇದೆಲ್ಲದ್ರ ಬಗ್ಗೆ ಒಂದೊಂದಾಗಿ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲು ನಾವು ನಾಡ ಕಚೇರಿ ವೆಬ್ಸೈಟ್ಗೆ ಬರಬೇಕಾಗತ್ತೆ. ನೀವು ಯಾವುದಾದ್ರೂ ಪಿಂಚಣಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ರೂ ಪರವಾಗಿಲ್ಲ. ನೀವು ಯಾವ ಒಂದು ಮೊಬೈಲ್ ನಂಬರ್ ಅನ್ನ ಕೊಟ್ಬಿಟ್ಟು ಅರ್ಜಿಯನ್ನ ಸಲ್ಲಿಸಿರ್ತೀರೋ ಆ ಒಂದು ಮೊಬೈಲ್ ನಂಬರ್ ಇಂದ ನೀವು ನಾಡ ಕಚೇರಿ ವೆಬ್ಸೈಟ್ಗೆ ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಆದ ನಂತರ ಇಲ್ಲಿ ಹೊಸ ವಿನಂತಿ ಮೇಲೆ ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ಯೋಜನೆಗಳ ಲಿಸ್ಟ್ ಇದಾವೆ. ಈ ಯೋಜನೆಯಲ್ಲಿ ನೀವು ಯಾವ ಒಂದು ಯೋಜನೆಗೆ ಅರ್ಜಿಯನ್ನ ಹಾಕಿದಿರೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ಆಯ್ಕೆ ಮಾಡ್ಕೊಂಡ ನಂತರ ನಿಮಗೆ ಈ ತರ ನೆಕ್ಸ್ಟ್ ಪೇಜ್ ಬರುತ್ತೆ. ಇಲ್ಲಿ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಆಧಾರ್ ವೆರಿಫಿಕೇಶನ್ಗಾಗಿ EKYC ಸರ್ವಿಸ್ಗೆ ಈ ಒಂದು ಪೋರ್ಟಲ್ನಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕಿಬಿಟ್ಟು ನೀವು ಕನ್ಸೆಂಟ್ ಅನ್ನ ಚೆಕ್ ಮಾರ್ಕ್ ಹಾಕೊಂಡ್ಬಿಟ್ಟು ಇಲ್ಲಿ EKYC ಸರ್ವಿಸ್ ಅನ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ. ಇದು ಚೆಕ್ ಮಾರ್ಕ್ ಅನ್ನ ಹಾಕೊಂಡ ನಂತರ ಸ್ಕ್ರೋಲ್ ಡೌನ್ ಮಾಡಿ ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂತ ಮೊಬೈಲ್ ನಂಬರಿಗೆ OTP ಅನ್ನ ಪಡ್ಕೊಂಡ್ಬಿಟ್ಟು ಆ ಒಂದು OTP ಅನ್ನ ನೀವಿಲ್ಲಿ ಹಾಕಬೇಕಾಗತ್ತೆ. ಇಲ್ಲಿ ನಿಮ್ಮ OTP ಅನ್ನ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಪೆನ್ಷನರ್ ID ಏನಿದೆ ಅಲ್ವಾ ಆ ID ಇಲ್ಲಿ ನಿಮಗೆ ಶೋ ಆಗುತ್ತೆ. ಸೊ ಅದನ್ನ ನೀವು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡ ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿಕೊಂಡು ಬ್ರೌಸರ್ ಓಪನ್ ಮಾಡಿ ವಿಧವಾ ವೇತನ ಅಂತೇಳಿ ಸರ್ಚ್ ಮಾಡಿ ಮೊದಲು ಬರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಒಂದು ಪೋರ್ಟಲ್ನಲ್ಲಿ ಇಲ್ಲಿ ನಿಮಗೆ ಮೋರ್ ಅಂತ ಇದೆ ನೋಡಿ, ಆ ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪಿಂಚಣಿ ಸ್ಥಿತಿ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ನಿಮ್ಮ ಒಂದು ಬೆನಿಫಿಷಿಯರಿ ID ಅನ್ನ ಇಲ್ಲಿ ಪೇಸ್ಟ್ ಮಾಡಿ ಇದರ ನಂತರ ಇಲ್ಲಿ ಕಾಣ್ತಾ ಇರುವಂತ ಕ್ಯಾಪ್ಚನ ಇಲ್ಲಿ ಎಂಟರ್ ಮಾಡಿ. ಸರಿಯಾಗಿ ಎಂಟರ್ ಮಾಡಿದ ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ನಿಮ್ಮ ಒಂದು ಪೆನ್ಷನಿನ ಸ್ಥಿತಿ ಕ್ಯಾನ್ಸಲ್ಡ್ ಅಂತ ಹೇಳಿ ಬಂದಿದೆ. ಸೊ ಕ್ಯಾನ್ಸಲ್ಡ್ ಅಂತ ಹೇಳಿ ಬಂತು ಅಂತಂದ್ರೆ ಈ ಯೋಜನೆಯ ಲಾಭವನ್ನ ನಿಮ್ಗೆ ಇನ್ ಮುಂದೆ ಸಿಗೋದಿಲ್ಲ ಅಂತ ಹೇಳಿ ಅರ್ಥ. ಸೊ ಮತ್ತೆ ಅದನ್ನ ನೀವು ಚಾಲ್ತಿಯಲ್ಲಿ ಬರೋ ತರ ಮಾಡ್ಕೋಬೇಕು ಅಂತಂದ್ರೆ ನೀವು ಸಂಬಂಧಪಟ್ಟ ಇಲಾಖೆಗೆ ಹೋಗ್ಬಿಟ್ಟು ಈ ಒಂದು ಯೋಜನೆಯನ್ನ ಮತ್ತೆ ಮರು ಚಾಲ್ತಿ ಮಾಡುವಂತ ಒಂದು ಪ್ರಯತ್ನವನ್ನ ನೀವು ಮಾಡಬಹುದು. ಆದ್ರೆ ಇದು ಸಾಧ್ಯ ಇದೆಯೋ ಇಲ್ವೋ ಅಂತ ಹೇಳಿ ನೀವು ಸಂಬಂಧಪಟ್ಟ ಇಲಾಖೆಗೆ ಹೋದ್ರೆ ಮಾತ್ರನೇ ಗೊತ್ತಾಗೋದು. ಸೊ ನೀವಿಲ್ಲಿ ಒಂದು ವೇಳೆ RD ನಂಬರ್ ಅನ್ನ ಪಡ್ಕೊಂಡ್ಬಿಟ್ಟು ಅದನ್ನ ಇಲ್ಲಿ ನೀವು ಪೇಸ್ಟ್ ಮಾಡಿದ್ರು ಕೂಡ ಅದು ನೋ ರೆಕಾರ್ಡ್ಸ್ ಅಂತ ಹೇಳಿನೇ ಬರುತ್ತೆ ಹೊರತು, ಯಾಕಂತಂದ್ರೆ ನಿಮ್ಮ ಒಂದು ಯೋಜನೆಯ ಒಂದು ಸ್ಥಿತಿ ಏನಿದೆ ಅಲ್ವಾ ಅದು ಕ್ಯಾನ್ಸಲ್ ಆಗಿದೆ. ಸೊ ಅದು ಇಲ್ಲಿ ನಿಮಗೆ ನೋ ರೆಕಾರ್ಡ್ಸ್ ಅಂತಾನೆ ತೋರಿಸುತ್ತೆ. ಆದ್ರೆ ಇಲ್ಲಿ ನೀವು ಅದರ ಒಂದು ಸ್ಥಿತಿಯನ್ನ ತಿಳ್ಕೊಂಡ್ರೆ ನಾಡ ಕಚೇರಿ ಆಪರೇಟರ್ ಬಳಿ ಪ್ರಮಾಣ ಪತ್ರ ಮುದ್ರಣ ಹಂತದಲ್ಲಿ ಬಾಕಿ ಇದೆ ಅಂತ ಹೇಳಿ ತೋರಿಸುತ್ತೆ. ಆದ್ರೆ ಇದು ಕ್ಯಾನ್ಸಲ್ ಆಗಿರುತ್ತೆ. ಕ್ಯಾನ್ಸಲ್ ಆಗಿರೋದನ್ನ ನೀವು ಸ್ಥಿತಿ ತಿಳ್ಕೊಬಹುದು, ಆದ್ರೆ ಯೋಜನೆಯನ್ನ ಶುರು ಮಾಡ್ಲಿಕ್ಕೆ ಆಗೋದಿಲ್ಲ. ವೀಕ್ಷಕರೇ, ಈ ಮಾಹಿತಿ ತಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.